ಕೂದಲ ನೋಡಿ ಹೆಂಗೆ ಕರ್ಲಿ ಆಗ್ಬಿಟ್ಟಿದೆ ಅಲ್ಲಿ ಮುಳುಗಿ. ಓವನ್ ಅಲ್ಲ ಕಣಮ್ಮ, ಅದು ಲಾಕರು. ಲಾಕರ್ ಬರೋಕ್ಕೂ ಮುಂಚೆ ನಾನೊಂದು ವಾರ್ನಿಂಗ್ ಕೊಡ್ತೀನಿ. ಹಾಯ್ ಮಾಡಿ ನನ್ನ ವ್ಲಾಗ್ಗೆ ಇದೆ. ಹಿಂಗೆ ಹಾಕೊಂಡು ಕಪ್ಪೆ ಥರ ಓಡಾಡ್ಬೇಕಷ್ಟೆ. ಯಾವ ಊರಿಂದ ಬಂದಿರೋದು ಮೇಡಮ್ ನೀವು? ಗೈಸ್, ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿಕೊಂಡು ಇವಾಗ ವಾರಣಾಸಿಗೆ ಬಂದು ಸ್ಟೇ ಆಗಿದ್ದೀವಿ. ಕೂದಲ ನೋಡಿ ಹೆಂಗೆ ಕರ್ಲಿ ಆಗ್ಬಿಟ್ಟಿದೆ ಅಲ್ಲಿ ಮುಳುಗಿ. ಅರ್ಥ ಅಂತ್ಯಾಕ್ಷರಿ ಆಡ್ಕೊಂಡು ಹಂಗೆ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಇವಾಗ ಊಟ ಮಾಡಿಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ಇದ್ರದ್ದು ಕಾಶಿದು ಕಾಶಿಲಿ ಗಂಗಾ ಆರತಿ ತೋರ್ಸೋಕೆ ಕರ್ಕೊಂಡು ಹೋಗ್ತಾರಂತೆ. ನೋಡೋಣ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಗೈಸ್, ನಮ್ಮ ರೂಮಿಗೆ ಒಬ್ರು ಸೇರ್ಕೊಂಡಿದ್ದಾರೆ. ಯಾರಂತ ಗೊತ್ತಾಗ್ತಿಲ್ಲ, ಸ್ವಲ್ಪ ನೋಡಿ. ಯಾವ ಊರಿಂದ ಬಂದಿರೋದು ಮೇಡಮ್ ನೀವು? ಗೈಸ್, ಇದು ಬೆಂಗಳೂರು ಬಿಟ್ಟಿದ್ದ ಫುಲ್ ಚೇಂಜ್ ನಮ್ಮಮ್ಮ. ಇದು ರೂಮಲ್ಲಿ ಏನೋ ತೋರಿಸ್ಬೇಕಂತ ಬಂದೆ. ಇಲ್ಲಿ ನೋಡಿ ಸ್ಲಿಪ್ಪರ್ ಕೊಟ್ಟಿದ್ದಾರೆ ಆಯ್ತಾ. ಈ ಸ್ಲಿಪ್ಪರ್ ಹಾಕೊಂಡು ಹೆಂಗ್ ಓಡಾಡೋದು ತೋರಿಸ್ತೀನಿ. ಇದು ಬಟ್ಟೆ ಟಿಶ್ಯೂಗಿಂತ ಇದು ತೆಳುವಿದೆ. ಹಿಂಗೆ ಹಾಕೊಂಡು ಕಪ್ಪೆ ಥರ ಓಡಾಡ್ಬೇಕಷ್ಟೆ. ಆಮೇಲೆ ಇನ್ನೇನೋ ಇಟ್ಟಿದ್ದಾರೆ ನೋಡಮ್ಮ. ಇದೇನಿದು? ಇದೇನೋ ಇಟ್ಟಿದ್ದಾರೆ ಅಮ್ಮ. ನಮ್ಮಮ್ಮ ಫುಲ್ ಕ್ಯೂರಿಯಸ್. ಗಂಡಸರು ಶೇವಿಂಗ್ ನಿಮ್ಗೂ ಮಾಡ್ತೀನಿ ಬನ್ನಿ. ನಿಜ ಇಲ್ಲೊಂದು ಕೂದಲಿದೆ ನೋಡಿ, ಶೇವ್ ಮಾಡ್ಕೋದು. ಬಾಚನ್ಗೆ ಇಟ್ಟಿದ್ದಾರೆ ನಿಮಗೆ ಹೆಂಗಸ್ರಿಗೋಸ್ಕರ. ಎಲ್ಲ ಓಪನ್ ಮಾಡಿ ಯುಟಿಲೈಸ್ ಮಾಡ್ಕೋಬೇಕಣ್ಣಮ್ಮ. ಗಂಡಸ್ರಿಗೂ ಬಾಚ್ಕೋದು, ಹೆಂಗಸ್ರಿಗೂ ಬಾಚ್ಕೋಬೋದು. ಆಮೇಲೆ ಹಾಲಿನ ಪುಡಿ ಇದೆ. ಬೇಕಾರೆ ಬಿಸಿನೀರಿಗೆ ಕಾಯಿಸ್ಕೊಂಡು ಹಾಲಿನ ಪುಡಿ ಹಾಕ್ಕೊಂಡು ಶುಗರ್ ಇದೆ ಅಮ್ಮ. ಟೀ ಪುಡಿ ಇದೆ, ಕಾಫಿ ಪುಡಿ ಇದೆ. ಏನಾದರೂ ಮಾಡ್ಕೋಬೋದು ನೋಡಿ ನೀವು ಕಾಫಿ ಕುಡಿಯೋದಾದರೆ. ಇದು ರೂಮ್ ಇಷ್ಟ ಆಯ್ತು ನನಗೆ. ಅಲ್ಲಿ ಪೇಂಟಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಪೇಂಟಿಂಗು ಇದೆ. ಮತ್ತು ಇಲ್ಲಿ ಮಿನಿ ಫ್ರಿಡ್ಜ್ ಇದೆ. ನೆನ್ನೆ ಹೋಗಿದ್ದ ರೂಮಲ್ಲಿ ಫ್ರಿಡ್ಜ್ ಇರಲಿಲ್ಲ, ಇಲ್ಲಿದೆ. ಚೆನ್ನಾಗಿದೆ, ಇಷ್ಟ ಆಯ್ತು ನನಗೆ. ಅಲ್ಲಮ್ಮ ಕಬೋರ್ಡ್ ಇದೆ ಇಲ್ಲಿ ನೋಡಿ. ಅಮ್ಮ ಕಬೋರ್ಡ್ ಎತ್ಕೊಂಡು ಹೋಗ್ತೀರಾ ನೋಡಿ. ನನಗೆ ಬಿಟ್ಟಿರ ಅದನ್ನ ಎತ್ಕೊಂಡು. ಓ, ಇಲ್ಲಿ ಓವನ್ ಅಲ್ಲ ಕಣಮ್ಮ, ಅದು ಲಾಕರು. ಲಾಕರ್, ಅದು ಓವನ್ ಅಲ್ಲ. ಅಯ್ಯೋ, ಯಾರು ನಿಮ್ದು ಒಡವೆ ಗಿಡವೆ ಇಟ್ಬಿಟ್ಟು ಆಚೆ ಹೋಗ್ಬೇಕಂದ್ರೆ ಲಾಕರ್. ಲಾಂಡ್ರಿ ಬ್ಯಾಗ್. ಓ ಗೈಸ್ ನೋಡಿ ಇಲ್ಲಿ ಲಾಂಡ್ರಿ ಬ್ಯಾಗ್. ಅಮ್ಮ ಕವರ್ ತಗೊಂಡ್ರಿ ಗೊತ್ತಾ ಬೆಳಗ್ಗೆ ಇದು ಹಾಕೊಳಕ್ಕೆ, ಒದ್ದೆ ಬಟ್ಟೆ ಹಾಕೊಳಕ್ಕೆ. ಅದಕ್ಕೆ ಒಂದು ಬ್ಯಾಗ್ ಕೊಟ್ಟಿದ್ದಾರೆ. ವಿಂಡೋ ಹತ್ರ ಹೋಗೋಕ್ಕಾಗಲ್ಲ, ಬಟ್ ಇಲ್ಲಿ ಕ್ಲೋಸ್ ಆಗ್ಬಿಟ್ಟಿದೆ. ಚೆನ್ನಾಗಿದೆ. ಹಿಂಗೆ ಓಪನ್ ಮಾಡಿ ಹಿಂಗೆ ಅಂದ್ಬಿಟ್ಟು ಇಷ್ಟೇ ಓಪನ್ ಮಾಡೋಕ್ಕಾಗೋದು. ಚೆನ್ನಾಗಿದೆ. ಟಿವಿ ಇದೆ, ಟಿವಿಲಿ ಏನು ನೋಡೋದು. ಇವಾಗ ಊಟಕ್ಕೆ ಹೋಗ್ಬೇಕು. ಊಟಕ್ಕೆ ಕರೀತಾರೆ. ನಮ್ಮ ಅಮ್ಮಂಗೆ ಏನು ಹುಚ್ಚು ಇದು, ಕನ್ನಡಕ ಹಾಕೊಂಡು ಆವಾಗಿಂದ ಕನ್ನಡಕ ಹಾಕೊಂಡು ಕೂತ್ಕೊಂಡಿದ್ದಾರೆ. ಆಯ್ತು ಬಿಡಮ್ಮ, ಚೆನ್ನಾಗಿ ಕಾಣಿಸ್ತಿದ್ದೀರಾ. ಓಕೆ ಗೈಸ್, ನೆಕ್ಸ್ಟು ಇವಾಗ ಊಟ ವಾರಣಾಸಿಗೆ ಬಂದ್ವಿ. ಅಂದರೆ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ, ಬಿಕಾಸ್ ರೋಡ್ ಬ್ಲಾಕ್ ಆಗಿಬಿಟ್ಟು 30 ಕಿಲೋಮೀಟರ್ ಸುತ್ಕೊಂಡು ಹೋಗ್ಬೇಕಿತ್ತು ಅಂತ ಹೇಳಿದ್ರು. ಸೊ ಅಲ್ಲಿ ಆಂಜನೇಯ ಟೆಂಪಲ್ಗೆ ಹೋಗೋಕ್ಕಾಗಲಿಲ್ಲ. ಇವಾಗ ವಾರಣಾಸಿಗೆ ಬಂದಿದ್ದೀವಿ. ಊಟ ಮಾಡಿಕೊಂಡು ಗಂಗಾ ಆರತಿ ನೋಡೋಕೆ ಕರ್ಕೊಂಡು ಹೋಗ್ತಾರೆ. ಅದಾದಮೇಲೆ ಅದೇ ಕಾಶಿ ಕರ್ಕೊಂಡು ಹೋಗ್ತಾರೆ ಗಂಗಾ ಆರತಿಗೆ. ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ನಿಮಗೆ ಅಪ್ಲೋಡ್ ಮಾಡ್ತೇನೆ. ಇವಾಗ ಊಟಕ್ಕೆ ಹೋಗ್ತಿದ್ದೀವಿ. ಎಷ್ಟು ಬಿಸಿಲು ಅಂದರೆ ಇಷ್ಟು ತನಕ ರೂಮಲ್ಲಿ ಎಸ್ಲಿ ಇದ್ಬಿಟ್ಟು ಇವಾಗ ಆಚೆ ಬಂದರೆ ಇಷ್ಟು ಅಮ್ಮ ನಿಜವಾಗ್ಲೂ ಹೆಂಗೆ ಆಗ್ತಿದೆ ಅಂದರೆ ನಂಗೆ ಇಷ್ಟು ಬಿಸಿಲು ತಡ್ಕೊಳಕ್ಕೆ ಆಗ್ತಾನೆ ಇಲ್ಲ. ಲೈಫಲ್ಲಿ ಇಷ್ಟು ಬಿಸಿಲು ಆಗಲ್ಲ ನನಗೆ ಯಾವತ್ತು ಅಲ್ಲಮ್ಮ. ಗೈಸ್, ಇವಾಗ ಇಲ್ಲಿ ಊಟ ಹೋಟೆಲ್ ಮತ್ತು ನಂಗೆ ನಿಜ ಇಷ್ಟ ಆಯಿತು. ಸೂಪರ್ ಆಗಿದೆ. ವಾವ್, ತುಂಬ ಲಕ್ಸುರಿಯಸ್ ಆಗಿದೆ ಹೋಟೆಲ್. ಇದೆಲ್ಲ ಊಟ ಆಗಿ ವಾಪಸ್ ಹೋಗ್ತದೆ. ನಾವು ಇವಾಗ ಬರ್ತಾ ಇದ್ದೀವಿ ಗೈಸ್. ನಾವು ಈ ಹೋಟ್ಲಲ್ಲಿ ಸ್ಟೇ ಆಗಿದ್ದೀವಿ. ನೀವೇನಾದರೂ ಇದಕ್ಕೆ ಏನದು ಬನಾರಸ್ ಬಂದರೆ ಇಲ್ಲಿ ಸ್ಟೇ ಆಗಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ತೋರಿಸ್ತೀನಿ ಹೆಂಗಿದೆ ಅಂತ. ನೋಡಿರಮ್ಮ. ನಾನು ತುಂಬ ಲಕ್ಸುರಿಯಸ್ ಆಗಿದೆ. ನಿಮಗೆ ಚೆನ್ನಾಗಿರುತ್ತೆ. ನೀವು ಯಾರಾದರೂ
ಅಂದರೆ ತುಂಬ ಲಕ್ಸುರಿಯಸ್ ಆಗಿದೆ. ನೀವೇನಾದರೂ ಬಂದರೆ ಇಲ್ಲಿ ಸ್ಟೇ ಆಗ್ಬೋದು. ಸೊ ತೋರಿಸ್ತಾ ಇದ್ದೀನಿ. ಇಫ್ ಯು ಆರ್ ಲುಕಿಂಗ್ ಫಾರ್ ಅ 5 ಸ್ಟಾರ್ ಹೋಟೆಲ್ ಇಲ್ಲಿ ಬಂದು ಸ್ಟೇ ಆಗ್ಬೋದು. ರೂಮನ್ನು ನಿಮಗೆ ತೋರಿಸ್ತೀನಲ್ಲ ವ್ಲಾಗಲ್ಲಿ, ಚೆನ್ನಾಗಿದೆ. ವಾರಣಾಸಿ ರೋಡ್ ನೋಡಿ ಹೆಂಗಿದೆ, ಇಷ್ಟು ಚಿಕ್ಕ ರೋಡು, ಇಲ್ಲಿಲ್ಲೇ ಮನೆ ಇರುತ್ತೆ. ಇಷ್ಟು ಚಿಕ್ಕ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕು ನಾವು. ಬಟ್ ಅಯೋಧ್ಯ ಕಂಪೇರ್ ಮಾಡಿದ್ರೆ ಈ ಸಿಟಿ ಕ್ಲೀನಾಗಿದೆ. ಅಲ್ಲಿ ನೋಡಿ, ಈ ಥರ ರೋಡಲ್ಲಿ ನಡ್ಕೊಂಡು ಹೋದರೆ ಸಿಗುತ್ತೆ ನಮಗೆ. ಆಂಜನೇಯ ದೇವಸ್ಥಾನ ಇದೆ ನೋಡಿ. ಆಂಜನೇಯ ಹಾಯ್ ಮಾಡಿ ನನ್ನ ವ್ಲಾಗ್ಗೆ. ಹಾಯ್, ಇದು 3ನೇ ಸಲ ಮಾಡ್ತಾ ಇರೋದು ನಾನು. ಇದು ಎಲ್ಲ ಕಡೆ ಚಿಕ್ಕ ಚಿಕ್ಕ ಗುಡಿ ಇದೆ ನೋಡಿ. ಇಲ್ಲಿ ಮೋಸ್ಟ್ಲಿ ನಾವು ಬೋಟ್ ಹತ್ಕೊಂಡು ಹೋಗ್ಬೇಕು ಅನ್ಸುತ್ತೆ ಆ ಸೈಡು. ವಾವ್, ಚೆನ್ನಾಗಿದೆ ಗೈಸ್. ಹಾಂ, ಹುಷಾರಾಗಿಲ್ಲಿರಿ ನೀವು ಗೈಸ್. ಉದ್ದುದ್ದು ಮೆಟ್ಲಿದೆ. ವಯಸ್ಸಾಗಿರೋರ್ಗೆ ಇಳಿಯೋದು ನಿಜ ಕಷ್ಟ, ತುಂಬ ಕಷ್ಟ. ವಾವ್, ಹೌದು, ನಾವು ಬೋಟಲ್ಲಿ ಹೋಗ್ಬೇಕು ಅನ್ಸುತ್ತೆ. ಅಂಕಲ್ ಇವಾಗ ಬೋಟಲ್ಲಿ ಹೋಗ್ಬೇಕಾ ಗೈಸ್? ಇವಾಗ ಬೋಟಲ್ಲಿ ಹೋಗ್ಬೇಕು. ಎಷ್ಟು ಜನ ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ ಗೈಸ್. ಇವಾಗ ಇಲ್ಲಿ ಬೋಟಿಗೆ ಹತ್ಕೊಂಡಿದ್ದೀವಿ. ಎಲ್ಲ ಚೇರ್ ಮೇಲೂ ಲೈಫ್ ಜಾಕೆಟ್ ಇದೆ, ಎಲ್ಲ ಹಾಕ್ಕೊಳ್ಳೇಬೇಕು. ಹಾಕ್ಕೊಳ್ಳಮ್ಮ. ನಾವು ಮೇಲ್ಗಡೆ ಬಂದಿದ್ದೀವಿ, ಒಂದು ಸ್ಟೆಪ್ ನೋಡಿ. 2 ಸೈಡ್ ಕುತ್ಕೊಬೇಕು, ಸೊ ದಟ್ ಬ್ಯಾಲೆನ್ಸ್ ಆಗುತ್ತೆ. ನೋಡೋಣ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ. ಗೈಸ್, ಈ ಶೆಕೆ ಆಗುತ್ತೆ ಅಂತ ಗೊತ್ತಿದೆ, ನಾನು ಜಡೆ ಹಾಕ್ಕೊಂಡೆ. ಆದರೂ ಯಪ್ಪ, ಏನಮ್ಮ ಇದು ಹಿಂಗೆ ಕಾಣಿಸ್ತೀವಿ ಗೈಸ್. ಇಲ್ಲೊಬ್ರು ನೋಡಿ ವ್ಲಾಗರ್ ಹೆಂಗೆ ವೀಡಿಯೋ ಮಾಡ್ಕೊತಿದ್ದಾರೆ. ಹೆಂಗಮ್ಮ ವೀಡಿಯೋ ಮಾಡ್ಕೊತಿದ್ದೆ ತೋರ್ಸಮ್ಮ. ವ್ಲಾಗರ್ ಎಷ್ಟು ಚೆನ್ನಾಗಿ ನೀಟಾಗಿ ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ಕೊತಾರೆ ಗೈಸ್. ನಾನು ಹೇಳ್ತೀನಿ ಆಯಿತಾ, ನಾನು ವೀಡಿಯೋ ಮಾಡಿ ಕಳಿಸ್ತೀನಿ ಇರಮ್ಮ ಅಂತ. ಆದರೂ ಬಿಡೋದ, ನಮ್ಮ ಅಮ್ಮನ ಫೋನಲ್ಲಿ ಹೆಂಗೆ ಬೇಕು ಹಂಗೆ ವೀಡಿಯೋ ಮಾಡ್ಕೊತಾರೆ. ಮುಖ ನೋಡಿ ಬೆವ್ತೋಗಿರೋದು. ಏನಮ್ಮ ಅದು ಅನಿತಾ ಇದೆ ಗೈಸ್. ನಿಜ, ಇಲ್ಲಿಗೆ ಬರೋಕ್ಕೂ ಮುಂಚೆ ನಾನೊಂದು ವಾರ್ನಿಂಗ್ ಕೊಡ್ತೀನಿ. ಎಷ್ಟು ನಿಮಗೆ ಕಂಫರ್ಟ್ ಇರುತ್ತೆ ಆ ಥರ ಡ್ರೆಸ್ಸೇ ತಗೊಬನ್ನಿ. ತುಂಬ 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 ಶೆಕೆ ಇದೆ. ಆ್ಯಂಡ್ ಒಂದು ಕೈಯಲ್ಲಿ ಇಟ್ಕೊಳ್ಳೋ ಫ್ಯಾನ್ ತೊಗೊಂಡು ಬನ್ನಿ, ಹೆಲ್ಪ್ ಆಗುತ್ತೆ. ನನಗೆ ಗೊತ್ತಿಲ್ಲ ಈ ಥರ ಅಂತ, ಗೊತ್ತಿರೋ ತೊಗೊಂಡು ಬರ್ತಾಯಿದೆ. ಓಕೆ, ಇವಾಗ ಬೋಟ್ ಹೊರಡ್ತು. ವ್ಯೂ ಬ್ಲಾಕ್ ಮಾಡಿಬಿಟ್ರಿ ಇವರಿಬ್ರು. ನಾವು ಫಸ್ಟ್ ಬಂದು ಕೂತ್ಕೊಂಡಿದ್ವಿ. ಫಸ್ಟ್ ನೋಡೋಣ ಅಂತ ಇವರಿಬ್ರು ಬಂದು ಜೈ 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 ಶಿವ. ಗೈಸಲ್ಲಿ ನೋಡಿ ವಾರಣಾಸಿ ಸಿಟಿ ಹೆಂಗಿದೆ ಅಂತ. ನಾನು ಮೂವಿಲಿ ನೋಡಿದ್ದೆ. ನಾನು ಮೂವಿಲಿ ನೋಡಿದೆ. ಬನಾರಸಿ ಮೂವಿ ಇದೆಯಲ್ಲ, ಆ ಮೂವಿಲಿ ನೋಡಿದ್ದೆ ವಾರಣಾಸಿ ಸಿಟಿನ. ಹಾಗೆ ಇದೆ ಸೇಮ್. ವಾವ್, ಆ ಭಾಗದಲ್ಲಿ ಕಾಣ್ತಾ ಇದೆಯಲ್ವಾ, ಇದು ಹರಿಶ್ಚಂದ್ರ ಘಾಟ್. ರಾಜ ಹರಿಶ್ಚಂದ್ರ ಇದೇ ಸ್ಮಶಾನವನ್ನ ಕಾಯ್ದಿದ್ದು. ಇದನ್ನೇ ಹರಿಶ್ಚಂದ್ರ ಘಾಟ್ ಅಂತ ಹೇಳ್ತಾರೆ. ಈ ಘಾಟ್ನಲ್ಲಿ 24 ಗಂಟೆಗಳ ಕಾಲ, ವಾರದ 7 ದಿನಗಳ ಕಾಲ ಹೆಣಗಳು ಇಲ್ಲಿ ಹಚ್ಚುವ ಚಿತೆಯ ಬೆಂಕಿ ಆರುವುದಿಲ್ಲ. ಅಲ್ಲಿ ಉಳಿತಾ ಇದೆ ನೋಡಿ, ಈಗಲೂ ನಿಮ್ ಕಣ್ಮುಂದೆ ಕಾಣ್ತಾ ಇದೆ. ಹೆಣ ಸುಡ್ತಾ ಇದ್ದಾರೆ. ಕುತ್ಕೊಳ್ಳಿ ಗೈಸಲ್ಲಿ ಕಾಣಿಸ್ತಾ ಇದೆಯಲ್ಲ, ಜನಗಳು ಸೇರ್ಕೊಂಡಿದ್ರೆ ಅದು ದಶಾಶ್ವಮೇಧ ಘಾಟ್ ಅಂತ. ಅದು ರಾಜ ದಶರಥ ಅವರು ನಿರ್ಮಿಸಿದ್ದಾರೆ, ಅದಕ್ಕೆ ಅದನ್ನು ಕರೆಯೋದು. ಅಲ್ಲಿ 24 ಅಂದರೆ ಆಲ್ಮೋಸ್ಟ್ ಯಾವಾಗಲೂ ದೀಪಾರತಿ ನಡೀತಾ ಇರುತ್ತಂತೆ. ಗೈಸಲ್ಲಿ ನೋಡಿ ಹೆಣಗಳು ಸುಡ್ತಾ ಇದ್ದಾರೆ. 24 hours 365 days ಇಲ್ಲಿ ಬೆಂಕಿ ಹಾರದಿಲ್ವಂತೆ, ಅಷ್ಟು ಹೆಣಗಳು ಸುಡ್ತಾನೆ ಇರ್ತಾರೆ. ಒಂದು ಗೋಪುರ ಇದೆ ನೋಡಿ ಗೈಸ್. ಇದೇನಂದರೆ ಮಗ ತನ್ನ ಅಮ್ಮನ ಋಣ ತೀರ್ಸೋಕ್ಕೆ ಇದು ಕಟ್ಟಿರ್ತಾನೆ ಗೋಪುರ. ಅದು ನೆಕ್ಸ್ಟ್ ಡೇ ಬರೋ ಅಷ್ಟರಲ್ಲಿ ಬೆಂಡ್ ಆಗಿಬಿಟ್ಟಿರುತ್ತೆ. ಏನಕ್ಕೆ ಅಂದರೆ, ಯಾಕೆಂದರೆ ಜಗತ್ತಲ್ಲಿ ತೀರ್ಸೋಕ್ಕಾಗದೇ ಇರೋ ಋಣ ಅಂದರೆ ತಾಯಿದು. ಅದಕ್ಕೆ ದೇವರು ಒಪ್ಕೊಳ್ದೆ ಗೋಪುರನ 9 ಡಿಗ್ರಿ ಬೆಂಡ್ ಮಾಡಿದ್ದಾರೆ. ನಾನು ಝೂಮ್ ಆಗಿ ತೋರಿಸ್ತಿದ್ದೀನಿ, ಸೊ ಅಡ್ಡ ಬರ್ತದೆ ಎಲ್ಲ. ಗೈಸ್ ಇಲ್ಲಿ ನೋಡಿ, ನಾಯಿ ಹೆಣ ತಿಳ್ಕೊ ಬರ್ತಾಯಿದೆ. ಅಲ್ಲಿ ಒಂದು ಮನುಷ್ಯರು ಹೆಣ ತಿಳ್ಕೊ ಬರ್ತಾಯಿತ್ತು.
ಗೈಸ್ ನಿಜವಾಗ್ಲೂ ಹೆಣಗಳು ತಿಳ್ಕೊ ಬರ್ತಾ ಇರ್ತವೆ ಇಲ್ಲಿ ನದಿಲಿ. ಗೈಸ್ ಟೋಟಲ್ಲು 84 ಘಾಟ್ ಇದೆ. ಅದ್ರಲ್ಲಿ ಮೇನ್ ಘಾಟು ಒಂದು ಹರಿಶ್ಚಂದ್ರ ಘಾಟ್ ತೋರಿಸ್ನಲ್ಲ ಅದು. ಇಲ್ಲೊಂದು ಘಾಟ್ ಇದೆ. ನೋಡಿ ಅಲ್ಲಿ ಎದುರುಗಡೆ 2 ಕೈ ಕಾಣ್ತಿದೆ ಅಲ್ವಾ, ಬ್ರಿಡ್ಜಿಂದ ಆ ಕಡೆ. ಸೊ ಅದೇ ಮೋದಿ ಘಾಟ್. ಯಾವುದು? ಅಲ್ಲಿ ಎದುರುಗಡೆ ಇಲ್ಲಿ ಕೈ. ಓಕೆ ಗೈಸ್, ಇಲ್ಲಿ ಬ್ರಿಡ್ಜ್ ಕೆಳಗಡೆ ಕೈ ಕಾಣ್ತಿದೆ ಗೊತ್ತಾ, ಅದು ಮೋದಿ ಘಾಟ್ ಅಂತೆ. ಇವಾಗ ಮೋದಿ ಸರ್ಕಾರ ಬಂದಮೇಲೆ ಕನ್ಸ್ಟ್ರಕ್ಟ್ ಮಾಡಿರೋದು. ಇದಕ್ಕೆಲ್ಲ ಮೋಟ್ ಯಾರಿಗೆ ಹಾಕಬೇಕು ಗೈಸ್ ನೋಡಿ, ಇದು ಮೋದಿ ಘಾಟ್, ನಮೋ ಘಾಟ್. ಇಲ್ಲಿ ಕೈ ಮುಗಿತಾ ಇದೆಯಲ್ಲ, ಗೈಸ್ ಆ ಸನ್ಸೆಟ್ಟಿಗೂ ಈ ನದಿಗೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಪಳ ಪಳ ಹೊಳಿತಾ ಇದೆ ನೀರು. ಗೈಸ್ ಸ್ಟಾರ್ಟ್ ಆಗಿದೆ ಇವಾಗ ನೋಡೋಕ್ಕೆ. ಎಲ್ಲ ಬೋಟು ಇವಾಗ ಇಲ್ಲಿ ಪಾರ್ಕ್ ಆಗಿದೆ. ಎಷ್ಟು ಜನ ಇದ್ದಾರೆ ನೋಡಿ, ಬಂದಿದ್ದಾರೆ. ನಿಮಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡಿ. ಇನ್ನೂ ಸ್ಟಾರ್ಟ್ ಆಗಿಲ್ಲ. ಎಲ್ಲರೂ ಕ್ಯಾಮ್ರಾ ಇಟ್ಕೊಂಡು ರೆಡಿ ಆಗಿದ್ದಾರೆ. ಎಲ್ಲ ಕ್ಯಾಮ್ರಾ ಇಟ್ಕೊಂಡು ಆಲ್ರೆಡಿ ರೆಡಿ ಆಗಿದ್ದಾರೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ. ಗೈಸ್ ಮುಗೀತು, ಹೋಗ್ತಾ ಇದೀವಿ. ನಿಜವಾಗ್ಲೂ ನೋಡಿ ತುಂಬ ಖುಷಿ ಆಯಿತು ಗೈಸ್. ಇದು ಕಾಶಿಲಿ ನಡೆಯೋ ಗಂಗಾ ಆರತಿ. ಪ್ರತಿದಿನ 30 ನಿಮಿಷಗಳ ಕಾಲ ನಡೆಯುತ್ತೆ ಇದು ನೋಡೋಕ್ಕೆ 1000 ಜನ ಸೇರ್ತಾರೆ ಗೈಸ್. ಅಲ್ಲಿ 7 ಜನ ಪುರೋಹಿತರು ಫಸ್ಟು ಮಂತ್ರ ಎಲ್ಲ ಹೇಳಿ, ಆಮೇಲೆ ಅವ್ರ ಮುಂದೆ ಇರೋ ದೀಪನ ಫುಲ್ಲಲ್ಲಿ ಮುಂದೆ ಕಾಣಿಸೋ ಗಂಗಾ ನದಿಗೆ ಆರತಿ ಮಾಡ್ತಾರೆ. ಸೊ ಅದನ್ನು ಗಂಗಾ ಆರತಿ ಅಂತ ಹೇಳ್ತಾರೆ. ಗೈಸ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.